ಮಾಯಾ ನಿಮ್ಮಿಂದ ಆದಷ್ಟು ದೂರ ಇರೋಕ್ಕೆ ಪ್ರಯತ್ನ ಪಡ್ತಾಳೆ. ನನಗೆ ಗೊತ್ತು ಅದು ಸ್ವಲ್ಪ ಕಷ್ಟ ಅಂತ. ಹಾಲು ಕುಡ್ದ್ಬಿಡಿ ಮಾವ. ನನ್ನ ಜೀವ ಉಳಿಸಿದ ದೇವತೆ ಮಾಯಾ ನೀನು. ಮಾಯಾ ಮುತ್ತು ಪ್ರಾಣನ್ ಕಾಪಾಡಿದ್ಲು ಅಂತೇಳಿ ಮುತ್ತು ಅವಳನ್ನೇ ಮದ್ವೆ ಆಗ್ತಾನಂತೆ. ಊರಲ್ಲಿರೋರೆಲ್ಲ ಮಾಯಕ್ಕ ನಿಮ್ ಪ್ರಾಣ ಕಾಪಾಡಿದ್ರು ಅಂತ ನಿಮ್ಗೂ ಅವ್ರಿಗೂ ಮದ್ವೆ ಅಂತ ಮಾತಾಡ್ತಿದ್ದಾರೆ. ಇದ್ ನಿಜಾನ ಹೇಳಿ ಮಾವ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಈ ತರ ಪ್ರಶ್ನೆಗಳ ರೋಡಲ್ಲಿ ಕೇಳಬಾರ್ದು ಅಂತ ಮಗುಗೆ ಹೇಳ್ತಾ ಇದ್ದೀನಿ, ಮತ್ತೆ ಅದನ್ನೇ ಕೇಳ್ತೀಯಲ್ಲ? ಇದೊಂದ್ ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ನಾನು ನಿಮ್ ಮಾತು ಕೇಳ್ತೀನಿ. ಹೌದು, ನಾನು ಮಾಯನ್ ಮದ್ವೆ ಆಗ್ತಾ ಇದ್ದೀನಿ. ಏನೀಗ? ಈ ವಿಷಯನ ಇನ್ನು ಮಾಯನ್ಗೂ ಹೇಳಿಲ್ಲ. ಮನೆಗೆ ಹೋಗಿ ಎಲ್ರ ಮುಂದೆ ಹೇಳೋಣ ಅಂತಿದ್ದೆ, ನಿನ್ನಿಂದ ರೋಡಲ್ಲೇ ಹೇಳೋಗಾಯ್ತು. ಸಾರಿ ಮಾಯಾ, ಇಂಥ ಒಳ್ಳೆ ವಿಷಯನ ರೋಡಲ್ಲೇ ಹೇಳೋಗಾಯ್ತು. ನಿನ್ನ ಮದುವೆ ಆಗೋಕೆ ನನಗೆ ಇಷ್ಟ ಇದೆ. ಚಿಕ್ಕಮ್ಮಂಗೆ ಮೊದಲೇ ಹೇಳಿ ಅವ್ರ ಆಶೀರ್ವಾದ ತಗೊಂಡು ಆಮೇಲೆ ನಿಂಗೆ ಹೇಳೋಣ ಅಂತಿದ್ದೆ. ಆದರೆ ಪರವಾಗಿಲ್ಲ ಮಾವ, ನಾವು ಯಾವ ಜಾಗದಲ್ಲಿ ಹೇಳ್ತೀವಿ ಅದು ಮುಖ್ಯ ಅಲ್ಲ, ನಾವು ಯಾವ ವಿಷಯನ ಹೇಳ್ತಿದ್ದೀವಿ ಅದು ಮುಖ್ಯ. ನಿಮ್ಮನ್ನ ಮದುವೆ ಆಗಕ್ಕೆ ನನಗೆ ಒಪ್ಪಿಗೆ ಇದೆ ಮಾವ. ಐ ಆಮ್ ಸೋ ಲಕ್ಕಿ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ರೈಟ್ ನೌ. ನೀವು ನನಗೆ ಮೋಸ ಮಾಡ್ತಿದ್ದೀರಾ ಮಾವ. ನೀವೇ ನನ್ನ ಮದ್ವೆ ಆಗ್ತಿದ್ದೀರಾ ಅಂತ ಊರಲ್ಲಿರೋರು ಎಲ್ರಿಗೂ ಸರ್ಕೊಂಡು ಬಂದಿದ್ದೀನಿ. ಈಗ ನೋಡಿದ್ರೆ ನೀವು ಮಾಯಕ್ಕನ್ನು ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದೀರಾ. ತಲೆ ಕೆಟ್ಟಿದ್ಯಾ ನಿನಗೆ? ನಿನ್ನ ಮದ್ವೆ ಆಗ್ತೀನಿ ಅಂತ ನಾನು ಯಾವಾಗ ಹೇಳ್ದೆ? ನಾನವತ್ತು ಊರಿಂದ ಬಂದಾಗ ನನ್ನ ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ನನಗೇನು ಗೌರವ ಇದೆಯೋ ಇವಳಿಗೂ ಅದೇ ಗೌರವ ಇದೆ ಅಂತ ಹೇಳಿದ್ರಿ. ನಮ್ಮ ಮುತ್ತು ಮಾವ ಅಂದ್ರೆ ಸುಮ್ಮನೆನಾ? ನನ್ಗೋಸ್ಕರ ಅವ್ರ ಮೇಲೆ ಕೆಂಡನೆ ಕಾರ್ಬಿಟ್ರಲ್ಲ ಮಾವ. ನಿನಗೇನಾದ್ರೂ ಆದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಒಬ್ಬೊಬ್ರಿಗೂ ಚರ್ಮ ಸುಲ್ದು ಬಿಡ್ತೀನಿ. ನಾನು ಅವತ್ತು ರೈಸ್ ಮೇಲೆ ಊಟ ತಗೊಂಡು ಬಂದಾಗ ಷಣ್ಮುಖಣ್ಣನ ಮುಂದೆ ನಾನು ಇವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿಲ್ವಾ? ದಿವಸ ನಿನ್ ಕೈ ಅಡ್ಗೆ ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತೀಯಾ. ದಿವಸ ನಿನ್ ಕೈ ಅಡ್ಗೆ ತಿನ್ನೋ ಅದೃಷ್ಟ ಯಾರಿಗಿದ್ಯೋ ಏನೋ. ಈ ಕೋತಿನ ಮದ್ವೆ ಆಗೋದಾ? ಆದ್ರಾಯ್ತು ಬಿಡು. ನಾನು ಈಗಲೇ ಬೇಕಂದ್ರೆ ಷಣ್ಮುಖಣ್ಣನ ಕರ್ಕೊಂಡು ಬಂದು ಸಾಕ್ಷಿ ಹೇಳಿಸ್ಲಾ? ಅದು ಅಲ್ಲದೆ ನನಗೆ ಕನ್ಸು ಬಿದ್ದಿದ್ದನ್ನ ನಿಮ್ಮ ಹತ್ರ ಹೇಳಿದಾಗ ನೀವೇ ತಾನೇ ನನ್ನ ಹಣೆ ಕುಂಕುಮ ಇಟ್ಟಿದ್ದು. ಅಷ್ಟೇ ಅಲ್ಲ, ನಿನ್ನೆ ಮಾಯಕ್ಕ ಮೇಲಿಂದ ಬೀಳಕ್ ಹೋದಾಗ ನೀವು ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳಿದ್ರಿ ತಾನೆ? ಬೆಳ್ಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೀನಿ. ಇಷ್ಟೆಲ್ಲ ಆಗಿ ನೀವು ನನ್ನನ್ನು ಮದುವೆ ಆಗ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಹೋಗುತ್ತೆ ಮಾವ. ನೀವು ನನ್ನನ್ನು ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ.
ಅಜ್ಜಿ ಆ ದೇವ್ರಿಗಿಂತ ನಿಮ್ಮನ್ನ ಹಚ್ಕೊಂಡಿದ್ದೀನಿ. ಈಗ ನೀವೇ ಈ ತರ ಮಾಡಿದ್ರೆ ನನ್ ಬದುಕಿದ್ದು ಏನ್ ಪ್ರಯೋಜನ ಮಾವ? ನೀವೇ ನನ್ ಪ್ರಾಣ, ನನ್ನ ಉಸಿರು, ನೀವ್ ನನಗ್ ಬೇಕು ಅಷ್ಟೇ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಮದುವೆ ಆಗ್ಬೇಕು ಅಂತ ನನಗೊಂದು ಕ್ಷಣ ಕೂಡ ಅನ್ಸಿಲ್ಲ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ನಿನ್ನ ಕಂಡ್ರೆ ನನಗಿಷ್ಟ, ಆದರೆ ಅದು ಪ್ರೀತಿ ಅಲ್ಲ. ನಿನ್ನ ಚಿಕ್ಕ ವಯಸ್ಸಿಂದ ನಾನೇ ಎತ್ತಾಡ್ಸಿದ್ದೀನಿ. ನಿನಗೆ ಬೆಳ್ಳಿ ಅಂತ ನಾನೇ ನಾಮಕರಣ ಮಾಡಿದ್ದೀನಿ. ಆದರೆ ನಿನ್ನ ಮದುವೆ ಆಗಬೇಕು ಅಂತ ನಾನು ಕನಸಲ್ಲೂ ಯೋಚನೆ ಮಾಡಿಲ್ಲ. ನೀನು ಪ್ರತಿ ಸತಿ ಮದುವೆ ವಿಚಾರ ಮಾತಾಡಿದಾಗ್ಲೂ ಏನೋ ಚಿಕ್ಕ ಹುಡುಗಿ ತಮಾಷೆ ಮಾಡ್ತಿದ್ದಾಳೆ ಅಂತ ನಾನು ಅನ್ಕೊಂಡಿದ್ರೆ ನೀನು ಅದನ್ನೇ ನಿಜ ಅಂತ ನಂಬಿದ್ಯಾ? ನಿನ್ನ ಮನಸ್ಸಲ್ಲಿ ಈ ಥರ ಆಸೆ ಮಾಡೋದಕ್ಕೆ ನಾನು ಕಾರಣ ಅಲ್ಲ, ಅದು ನಿನ್ನ ಭ್ರಮೆ ಅಷ್ಟೇ. ಗುರುಗಳು ನಿನ್ನ ಮದುವೆ ಬಗ್ಗೆ ಹೇಳಿರ್ಬೋದು, ಆದ್ರೆ ನನ್ನ ಮನಸ್ಸಲ್ಲಿ ನಿನ್ನ ಹೆಂಡತಿ ಅಂತ ಯಾವತ್ತೂ ಊಹಿಸ್ಕೊಂಡಿಲ್ಲ. ಮಾಯ ನನ್ನ ಕಾಪಾಡಿಲ್ಲ ಅಂದಿದ್ರೆ ನಿನ್ನ ಹತ್ರ ಮಾತಾಡೋಕ್ಕೂ ನಾನು ಇರ್ತಾ ಇರ್ಲಿಲ್ಲ. ದೇವ್ರ ತರ ಬಂದು ಕಾಪಾಡದ್ಲು. ಸರಿಯಾಗಿ ಕೇಳಿಸ್ಕೊ, ನಾನು ನಿನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮದುವೆ ಅಂತ ಆದ್ರೆ ಅದು ಮಾಯನ್ ಜೊತೆ ಮಾತ್ರ. ದಯವಿಟ್ಟು ಅರ್ಥ ಮಾಡ್ಕೊ. ಈ ರೀತಿ ಚಿಕ್ಕ ಮಕ್ಳ ತರ ರೋಡಲ್ಲಿ ಅಳೋದನ್ನ ನಿಲ್ಸು. ಮೊದಲು ಮನೆಗೆ ಹೋಗೋಣ, ಗಾಡಿ ಹತ್ತು. ಇಲ್ಲ ಮಾವ, ಇಲ್ಲ. ನೀವು ಸುಳ್ಳು, ಆ ದೇವರು ಸುಳ್ಳು. ನಾನು ಅನ್ಕೊಂಡಿದ್ದೆ ಎಲ್ಲ ಸುಳ್ಳು. ನಕ್ಷತ್ರ ಬಿಡಿ ಬಿಡಿ ಮಾವ. ಇನ್ಯಾವತ್ತೂ ಈ ಬೆಳ್ಳಿ ನಿಮಗ್ ತೊಂದ್ರೆ ಮಾಡಲ್ಲ. ಇನ್ಯಾವತ್ತೂ ಮಾಡದಿರೋ ಜಾಗ ಕೊಟ್ಟೋಗ್ತೀನಿ. ಇನ್ಮೇಲೆ ನಾನು ನಿಮಗ್ ತೊಂದ್ರೆ ಕೊಡಲ್ಲ ಮಾವ. ನಾನು ಹೊರಟೋಗ್ತೀನಿ. ಏಯ್ ಬೆಳ್ಳಿ, ಮಾವ, ಮಾಯ ಏನೇನೋ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ? ಅವಳೀಗ ಕೋಪದಲ್ಲಿ ಹತ್ರ ಮಾತಾಡ್ತಿದ್ದಾಳೆ ಅಷ್ಟೇ. ನಾವು ಮನೆಗೆ ಹೋಗೋಷ್ಟರಲ್ಲಿ ಬಾಗಿಲಲ್ಲಿ ನಿಂತು ಮುತ್ತು ಮಾವ ಅಂತಿರ್ಲಿಲ್ಲ ಅಂದ್ರೆ ಕೇಳಿ. ನೀವು ನನ್ನ ಮದುವೆ ಆಗಕ್ಕೆ ಓಕೆ ಅಂದಿದ್ದಕ್ಕೆ ನಂಗೆ ಸ್ವರ್ಗನೇ ಭೂಮಿಗೆ ಬಂದಷ್ಟು ಸಂತೋಷ ಆಗ್ತಿದೆ. ಮೊದಲಿ ವಿಚಾರನ ಅತ್ತೆ ಹತ್ರ ಹೇಳ್ಬೇಕು, ಆಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಬೇಕು. ಐ ಆಮ್ ಸೋ ಹ್ಯಾಪಿ. ನನ್ನ ಮಾವ ನನ್ನ ಮದುವೆ ಆಗಕ್ಕೆ ಓಕೆ ಅಂದಿದ್ದಾರೆ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ನಿನ್ ಮಗಳು, ನೀ ನನ್ನ ತಾಯಿ ಅನ್ಕೊಂಡು ದಿನ ನಿನ್ನ ನೋಡಕ್ ಬರ್ತಿದ್ದೆ. ದಿನ ನಿನ್ಗೋಸ್ಕರ ಹೂವು ಹಣ್ಣು ಎಲ್ಲ ತರ್ತಿದ್ದೆ. ಆದ್ರೆ ನೀನು, ನಾನ್ ನಿನ್ನ ತಾಯಿ ಅಂತ ನೋಡಿದ್ರು ನನ್ನ ನಿನ್ ಮಗಳು ಅಂತ ನೋಡಲ್ಲ ಅಲ್ವಾ?
ಮಾಮನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಊರವರೆಲ್ಲ ನನ್ನನ್ನ ಹುಚ್ಚಿ ಅಂದ್ರು. ಆದ್ರೂ ನಾನು ನಗ್ನಗ್ತಾ ಇದ್ದೆ. ಆದ್ರೆ ಇವತ್ತು ನನ್ನ ಪ್ರಾಣ, ನನ್ನ ದೇವ್ರು ಅನ್ಕೊಂಡಿದ್ ಮುತ್ತು ಮಾಮನ ನನ್ನನ್ನ ಹುಚ್ಚಿ ಅಂದ್ಬಿಟ್ರು. ಯಾರತ್ರ ಹೇಳ್ಕೊಳ್ಳಿ ನನ್ನ ನೋವ್ನ? ಹೇಳು. ಇಷ್ಟು ದಿನ ನಾನು ನಿನ್ಗೆ ಎಲ್ಲ ವಿಚಾರ ಹೇಳ್ತಿದ್ದೆ. ಆದ್ರೆ ನೀನ್ ಯಾಕೆ ನನ್ ಮುತ್ತು ಮಾವಂಗೆ ನಾನು ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ? ನನಗೆ ಗೊತ್ತು ನಿನ್ಗೆ ನಾನು ನನ್ ಮುತ್ತು ಮಾವನ ಮದ್ವೆ ಆಗೋದು ಇಷ್ಟ ಇಲ್ಲ. ಅದಕ್ಕೆ ಅವ್ರ ಬಾಯಲ್ಲಿ ನಾನೇ ನನ್ನ ಮದ್ವೆ ಆಗಲ್ಲ ಅಂತ ಹೇಳಿಸ್ಬಿಟ್ಟೆ. ಯಾಕೆ ಹಿಂಗ್ ಮಾಡ್ದೆ? ಯಾಕೆ ನನಗ್ ಮೋಸ ಮಾಡ್ದೆ? ದಿನ ಪೂಜೆ ಮಾಡ್ಬೇಕಾದ್ರು ಎಲ್ರೂ ಚೆನ್ನಾಗಿರ್ಲಿ ಅಂತ ಬೇಡ್ಕೋತಿದ್ದೆ. ಆದ್ರೆ ಇವತ್ತು ಈ ಬೆಳ್ಳಿನೇ ಚೆನ್ನಾಗಿಲ್ದೇ ಇರೋಗ್ ಮಾಡ್ಬಿಟ್ಟೆ ಅಲ್ಲ. ಪಾಪಿ ನೀನು. ಇಂಥ ಪರಿಸ್ಥಿತಿಲಿ ನನ್ನ ನೋಡ್ಬೇಕು ಅಂತಾನೆ ಆಸೆ ಇಟ್ಕೊಂಡಿದ್ಯಾ? ಊರವರೆಲ್ಲ ನನಗೆ ಅವಮಾನ ಮಾಡಿದ್ರು. ಆದ್ರೂ ನಾನು ಸುಮ್ಮನೆ ಇದ್ದೆ. ಯಾಕೆ ಅಂದ್ರೆ ನನ್ ಮುತ್ತು ಮಾವ ನನಗ್ ಸಿಗ್ತಾರೆ ಅಂತ. ಆದ್ರೆ ಇವತ್ತು ನನ್ ಮುತ್ತು ಮಾವಂಗೂ ಮಾಯಕ್ಕಂಗೂ ಮದ್ವೆ ಆಗ್ತಿದೆ ಅಂತ ನಾನೇ ಎಲ್ರಿಗೂ ಹೇಳಂಗ್ ಮಾಡ್ಬಿಟ್ಟೆ ಅಲ್ಲ. ಯಾಕಂಗ್ ಮಾಡ್ದೆ? ಯಾಕೆ ಸುಮ್ನೆ ಕಲ್ಲಾಗಿದ್ಯಾ? ಮಾತಾಡೋ. ನಾನು ನಿನಗೆ ಏನ್ ಮೋಸ ಮಾಡಿದೆ? ನನಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಮಾಯಾ, ಹುಷಾರಾಗಿದ್ಯಮ್ಮ? ನೀನಿಲ್ಲ ಅಂದಿದ್ರೆ ನಮ್ಮ ಮುತ್ತುನ ನಾವು ಕಳ್ಕೋಬೇಕಾಗ್ತಿತ್ತು. ಎಲ್ಲ ಒಳ್ಳೇದಾಯ್ತಲ್ಲ ಬಿಡಿ ಚಿಕ್ಕಮ್ಮ. ಚಿಕ್ಕತ್ತೆ, ಬರೀ ಇವತ್ತಷ್ಟೇ ಅಲ್ಲ, ನನ್ನ ಜೀವನ ಪೂರ್ತಿ ನಾನು ಇವ್ರ ಜೊತೆನೇ ಇರ್ತೀನಿ. ಏನ್ ಹೇಳ್ತಿದ್ಯಾ ಮಾಯಾ? ಜೀಪಲ್ಲಿ ಬರ್ಬೇಕಾದ್ರೆ ಮಾವ ಒಪ್ಪಿಗೆ ಕೊಟ್ರು. ಆದಷ್ಟು ಬೇಗ ನನಗೂ ಮುತ್ತು ಮಾವಂಗೂ ಮದ್ವೆ. ಹೌದಾ? ಹೌದು ಚಿಕ್ಕಮ್ಮ. ತುಂಬಾ ಖುಷಿ ಆಗ್ತಿದೆಪ್ಪ. ಅದು ಮಾಯನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿರೋದು ಇನ್ನು ತುಂಬಾ ತುಂಬಾ ಸಂತೋಷ ಆಗುವಂತ ವಿಷಯ. ನೀವಿಬ್ರು ಯಾವಾಗ್ಲೂ ಹೀಗೆ ನಗ್ನಾಗ್ತಾ ಇದ್ರೆ ನಮ್ಗಷ್ಟೇ ಸಾಕು. ಮೊದ್ಲು ಈ ಸಂಬಂಧ ಸರಿ ಹೋಗುತ್ತಾ ಅಂತ ನನಗೂ ಅನುಮಾನ ಇತ್ತು ಚಿಕ್ಕಮ್ಮ. ಆದ್ರೆ ಮಾಯನ್ ಬಿಟ್ರೆ ಈ ಜಾಗಕ್ಕೆ ಯಾರು ಸರಿ ಹೊಂದಲ್ಲ ಅನ್ಸ್ತು. ಅದಕ್ಕೆ ಒಪ್ಪಿಗೆ ಕೊಟ್ಟೆ. ಅಣ್ಣ, ನೀನ್ ಹೇಳ್ತಿರೋ ಈ ಖುಷಿ ವಿಚಾರ ಅಮ್ಮಂಗ್ ಗೊತ್ತಾದ್ರೆ ಅಮ್ಮ ಇವತ್ತು ನೆಮ್ಮದಿಯಿಂದ ನಿದ್ರೆ ಮಾಡ್ತಾರೆ. ಒಳ್ಳೆ ತಲೆಹರಟೆ ನಿಂದು. ನಿನ್ ಮದ್ವೆಗೆ ಒಪ್ಕೊಂಡಿರೋ ಈ ವಿಚಾರ ಮೊದ್ಲೇ ಗೊತ್ತಿದ್ರೆ ಬರೀ ಆರ್ತಿ ಅಲ್ಲ, ಡೋಲೆ ತರಿಸ್ಬಿಡ್ತಿದ್ದೆ. ಥ್ಯಾಂಕ್ ಯು ಮಾಯಾ, ಥ್ಯಾಂಕ್ ಯು ಸೋ ಮಚ್. ಮುತ್ತು, ನೀನು ಮಾಯಾ ರೆಸ್ಟ್ ಮಾಡಿ.
ನಾನು ಅಕ್ಕಂಗೆ ಹೇಳ್ತೀನಿ ಅಣ್ಣನ ಹತ್ರ ಮಾತಾಡೋದಕ್ಕೆ. ಒಂದೊಳ್ಳೆ ಮುಹೂರ್ತ ನೋಡಿ ತಾಂಬೂಲ ಬದಲಾಯಿಸ್ಕೊಂಡ್ರಾಯ್ತು. ನಿಶ್ಚಿತಾರ್ಥನ ಮದ್ವೆ ತರನೇ ಗ್ರ್ಯಾಂಡ್ ಆಗಿ ಮಾಡೋಣ. ಹಿಂದೆ ನಡೆದಿರಬಾರ್ದು, ಮುಂದೆ ನಡಿಬಾರ್ದು, ಅಷ್ಟು ಅದ್ದೂರಿಯಾಗಿ ನೀನ್ ಮದ್ವೆ ಮಾಡ್ಬೇಕು. ಇಡೀ ಊರೂರ್ಗೆ ಹೋಳಿಗೆ ಊಟ ಹಾಕಿಸ್ಬೇಕು. ಇಡೀ ಜನಸಾಗರನೇ ನಿನ್ ಮದ್ವೆಲಿ ಹರಿಬೇಕು. ಸರಿ ಚಿಕ್ಕಮ್ಮ. ಯಾಕೆ ಸುಮ್ನೆ ಕಲ್ಲಿನ ತರ ಕೂತಿದ್ಯಾ? ಮಾತಾಡು. ಒಂದ್ ವಿಷಯ ಹೇಳ್ತೀನಿ ತಿಳ್ಕೊ. ಇನ್ಮೇಲೆ ಯಾರೇ ಬಂದು ಏನೇ ಬೇಡ್ಕೊಂಡ್ರು ನೀನ್ ಅವ್ರಿಗೆ ಇಲ್ಲ ಅನ್ಬೇಡ. ಅವ್ರ ಕಣ್ಣಲ್ಲಿ ನೀರ್ ತರಿಸ್ಬೇಡ. ಪಾಪ ಯಾರ್ಯಾರಿಗೆ ಏನೇನ್ ಕಷ್ಟಗಳಿದೆಯೋ ಏನೋ ಅವರೆಲ್ಲರೂ ಬಂದು ನಿನ್ನ ಹತ್ರನೇ ಹೇಳ್ಕೊಳ್ತಾರೆ. ನೀನೇ ಅವ್ರಿಗಿಂತ ಕಷ್ಟಗಳನ್ನ ಕೊಟ್ರೆ ಎಲ್ಲಿ ಅಂತ ಹೋಗೋದು? ಯಾರಿಗೆ ಹೇಳ್ಕೊಳ್ಳೋದು ಹೇಳು. ನನಗ್ ಒಳ್ಳೆ ಶಿಕ್ಷೆನೆ ಕೊಟ್ಟೆ ಬಿಡು. ಒಳ್ಳೆ ಶಿಕ್ಷೆ ಕೊಟ್ಟೆ. ನಿನಗೇನು ಕೊಡದೆ ಯಾವ ವರನೂ ಕೊಡಲ್ಲ ಅಲ್ವಾ? ಅಂದ್ರೆ ನಿನಗ್ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲ. ಇದ್ದಿದ್ ಒಂದೇ, ನನ್ ಮುತ್ತು ಮಾವನ್ ಮೇಲೆ ಇಟ್ಟಿದ್ ಪ್ರಾಣ. ಅದನ್ನು ತಗೊಂಡ್ಬಿಡು. ನನ್ನ ಪ್ರಾಣ ಹೋದ್ಮೇಲಾದ್ರೂ ನಿನಗ್ ಸಮಾಧಾನ ಆಗತ್ತಾ ನೋಡ್ತೀನಿ. ಇದೇ ಕೊನೆ ಸರ್ತಿ ನೀನ್ ಈ ಗಂಟೆ ಶಬ್ದ ಕೇಳ್ತಿರೋದು. ಇನ್ಯಾವತ್ತೂ ನಿನ್ ಮುಖ ನಾನ್ ನೋಡಲ್ಲ. ಇನ್ಯಾವತ್ತೂ ಇಲ್ಲಿಗೆ ಬರಲ್ಲ. ಏನ್ ಜಾದು ಮಾಡ್ದೆ ಮಾಯಾ? ಮುತ್ತು ಮದ್ವೆಗೆ ಒಪ್ಕೊಂಡಿದ್ದಾನೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ನಂಬೇಕು ಚಿಕ್ಕತ್ತೆ. ಯಾವ್ದು ನಮ್ ಕೈಗೆ ಸಿಗಲ್ವೋ ಅದನ್ನ ನಾವೇ ಪಡ್ಕೋಬೇಕು. ನಿಸ್ಸನಿಹಕ ಬಂದರೆ ಹೃದಯದ ಗತಿಯೇನು? ಹಾಲು ಕುಡ್ದ್ಬಿಡಿ ಮಾವ. ಗುಡ್ ನೈಟ್. ಗುಡ್ ನೈಟ್. ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ. ನಿಂಗೆ ಜೀವನ ಪೂರ್ತಿ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ ಬೆಳ್ಳಿ. ನಾನು ಇಲ್ಲೇ ಕೂತಿರುವಾಗ ಬೆಳ್ಳಿ ಹೆಸರು ಹೇಗೆ ತಗೋತೀರಾ ಮಾವ? ಯಾರಿದು ಫೋನು? ಅಲೋ ಮುತ್ತು ಮಾವ ಎಲ್ಲಿದ್ದೀರಾ? ಮಾವ ರೈಸ್ ಮಿಲ್ಗೆ ಬೆಂಕಿ ಹಾಕಿದ್ದಾರೆ. ರೂಢಿಗಳು ನೀವು ಬರ್ಲಿ ಅಂತಾನೆ ಬೆಂಕಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ರೈಸ್ ಮಿಲ್ ಬರಕ್ ಹೋಗ್ಬೇಡಿ ಮಾವ. ನೀವ್ ಬಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತಾರೆ ಮಾವ. ಮಾವ ಕೇಳಿಸ್ತಿದ್ಯಾ? ಹಲೋ ಮಾವ, ಏನಾದ್ರೂ ಮಾತಾಡಿ ಮಾವ. ಹಲೋ 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 ಮಾವ. ಇವತ್ತಿಲ್ಲಿ ಏನೇ ನಡೆದ್ರು ನಾಳೆ ಅದನ್ನ ನಾನು ಹೇಳ್ದಾಗೆ ನೆನಪಲ್ಲಿರ್ಬೇಕು ನಿಮ್ಗೆ. ಆದ್ರೆ ಜೀವನದಲ್ಲಿ ಈಗ ನಡೆಯೋ ಘಟನೆನ ಯಾವುದೇ ಕಾರಣಕ್ಕೂ ಮರೆಯೋಕೆ ಸಾಧ್ಯ ಆಗ್ಬಾರ್ದು. ಹಾಗೊಂದು ಇನ್ಸಿಡೆಂಟ್ ಇವತ್ತು ನಡೆಯುತ್ತೆ. ಇಂಥ ಚಾನ್ಸ್ ಮತ್ತೆ ಸಿಗೋದಿಲ್ಲ. ಏಯ್, ಯಾರದು ಕೂತಿರೋದು? ಮಾವ, ನಾನ್ ಮಾಯಾ. ಮಾಯಾ? ಅಲ್ಲ, ಸುಳ್ಳು. ನೀನು ಮಾಯಾ ಡಾರ್ಲಿಂಗ್.